ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಮತ್ತೆ ನಿಮ್ಮೆಲ್ಲರ ಹತ್ರನೂ ಒಂದು ಸ್ಮಾಲ್ ರಿಕ್ವೆಸ್ಟ್. ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮ ಅಭಿಮಾನ ಯಾವತ್ತೂ ನನ್ನ ಮೇಲೆ ಇರಲಿ ಅನ್ನೋದು ಒಂದೇ ನನ್ನ ಆಶಯ. ಯಾಕಂದರೆ ನಾವು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕಂದ್ರೂ ಕೂಡ 100 ಸಾರಿ ಯೋಚನೆ ಮಾಡ್ತೀವಿ. ಯಾಕಂದರೆ ನಮಗೆ ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಅದು ಉಪಯುಕ್ತ ಆಗುತ್ತಾ ಇಲ್ವಾ, ಅದರಿಂದ ನಿಮಗೆ ಉಪಯೋಗ ಇದೆಯಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಾವು ಕೂಡ ಯೋಚನೆ ಮಾಡೇನೇನೆ ಯಾವುದೇ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಫ್ರೆಂಡ್ಸ್ ನಿಮಗೆ ತುಂಬ ದಿನದಿಂದ ಸುಮಾರು 4 ತಿಂಗಳಿಂದ ಏನು ಈ ಸ್ವತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಅದು ಇವತ್ತಿಗೆ ಒಂದು ಮುಗಿಯದ ಕತೆ ಆಗ್ಬಿಟ್ಟಿದೆ ಅಂತಲೇ ಹೇಳಬೇಕು. ಇವತ್ತು ಬಗೆಹರಿಯುತ್ತೆ, ನಾಳೆ ಬಗೆಹರಿಯುತ್ತೆ ಅನ್ನೋ ಒಂದೇ ಒಂದು ಕುತೂಹಲದಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಆದರೆ ಅದಕ್ಕೆ ಇನ್ನೂ ಕೂಡ ನಾವು ಪುಲಿಸ್ ಸ್ಟಾಪ್ ಇಡ್ಲಿಕ್ಕಾಗಿಲ್ಲ, ಸರ್ಕಾರನೂ ಪುಲಿಸ್ ಸ್ಟಾಪ್ ಹಾಕ್ಲಿಕ್ಕಾಗಿಲ್ಲ. ಆದರೆ ನಂದು ಒಂದೇ ಒಂದು ಮನವಿ ಏನಂತಂದರೆ, ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. 100% ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಎಷ್ಟೋ ಸಾವಿರ ಜನ ಅಲ್ಲ, ಲಕ್ಷಾಂತರ ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುಮಾರು ನನಗೆ ಗೊತ್ತಿರೋ ಥರ 2012-13ರಿಂದ ಇಲ್ಲಿವರೆಗೂ ಕೂಡ ಪಂಚಾಯಿತಿಯಲ್ಲಿ ಯಾವುದೇ ಖಾತೆ ಆಗಿಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ನಮ್ಮ ಸೆಂಟ್ರಲ್ NIC ಜೊತೆ ಒಂದು ಟೈಅಪ್ ಆಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಖಾತೆ ಕೊಡಬೇಕು, ಈ ಖಾತೆ ಅನ್ನೋದನ್ನ ಮಾಡಬೇಕು. ನಾಳೆ ಅದು ಫ್ರಾಡ್ ಆಗೋದನ್ನ ತಪ್ಪಿಸ್ಬೇಕು. ಯಾಕಂದರೆ ಒಂದೇ ಸೈಟನ್ನು 3 ಜನ 4 ಜನಕ್ಕೆ GPA, ಅಗ್ರಿಮೆಂಟು, ಸೇಲ್ ಡೀಡು, ಗಿಫ್ಟ್ ಡೀಡು, ಈ ಥರ ನಾನಾ ರೀತಿಯಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕಣ್ಣು ತಪ್ಪಿಸಿ ಅವರು ಒಂದು ಮೋಸವನ್ನು ಮಾಡ್ತಾ ಇದ್ರು. ಯಾವ ರೀತಿ ಅಂತಂದರೆ, ನಿಮಗೆ ರೆವಿನ್ಯೂ ಸೈಟ್ ಬಗ್ಗೆ ಹಿಂದಿಗೂ ಕೂಡ ಇವತ್ತಿಗೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದೇಳಿ ತಿಳ್ಕೊತೀನಿ. ಯಾಕಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನೀವು ಏನು ಒಂದು ಸೈಟನ್ನು ತಗೊಳ್ತೀರಾ, ಆ ಸೈಟನ್ನು ರೆವಿನ್ಯೂ ಸೈಟನ್ನು ಯಾಕೆ ತಗೋಬೇಡಿ ಅಂತ ಹೇಳ್ತಾರೆ. ಯಾವುದೇ ಲಾಯರ್ಸ್ ಆಗ್ಬೋದು ಅಥವಾ ಯಾವುದೇ ಒಬ್ಬ ಎಕ್ಸ್ಪರ್ಟ್ ಆಗ್ಬೋದು. ಏನಕ್ಕೆ ಹೇಳ್ತಾರೆ ಅಂತಂದರೆ, ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮಗೆ ಸೇಲ್ ಡೀಡ್ ಆಯಿತು ಅಂತಂದರೆ, ಆ ಸೇಲ್ ಡೀಡಲ್ಲಿ ಅಸೆಸ್ಮೆಂಟ್ ನಂಬರ್ ಅಂತ ತೋರಿಸಿರ್ತಾರೆ. ಆ ಅಸೆಸ್ಮೆಂಟ್ ನಂಬರ್ ಹಾಕಿ ನಿಮಗೆ ಡೀಡ್ ಮಾಡಿಕೊಟ್ಟಿರ್ತಾರೆ. ಅದೇ ಸೈಟ್ ನಂಬರನ್ನ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದೇ ಸೈಟ್ ನಂಬರನ್ನ PID ನಂಬರ್ ಅಂತಂದೇಳಿ ಹಾಕಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದೇ ಸೈಟ್ ನಂಬರಿಗೆ ಸರ್ವೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದೇ ನಂಬರಿಗೆ ಪ್ರಾಪರ್ಟಿ ನಂಬರ್ ಅಂತ ಹಾಕಿ ಮಾಡ್ತಾರೆ, ಸೈಟ್ ನಂಬರ್ ಅಂತ ಹಾಕಿ ಮಾಡ್ತಾರೆ. ಈ ಥರ ಹೋದಾಗ ಹೆಂಗಾಗುತ್ತೆ ಅಂತಂದರೆ, ನಮ್ಮ ಮರದ ಕೊಂಬೆಗಳು ಹೆಂಗೆ ಹೋಗ್ತಾ ಇರುತ್ತೆ ಆ ಥರ ಅಲ್ಲಿ ಮೋಸದ ಜಾಲ ಅನ್ನೋದು ಒಂದು ತುಳುಕ್ತಾ ಇರುತ್ತೆ. ಈ ಹೇಳ್ತಾರಲ್ಲ, ಮೋಸಗಾರನಿಗೆ ಎಷ್ಟು ದಾರಿ ಬೇಕಾದ್ರೂ ಇಟ್ಕೊಳ್ತಾನೆ. ಆ ಥರ ನಿಮಗೆ ರೆವೆನ್ಯೂ ಸೈಟಲ್ಲಿ ನೀವು ಯಾವುದೇ ಥರ, ಸರ್ ನನಗೆ ರಿಜಿಸ್ಟ್ರೇಷನ್ ಆಗಿದೆ, ಕೊರಿಯರ್ ಬಂದು ನೋಡು, ನನಗೆ ರಿಜಿಸ್ಟ್ರೇಷನ್ ಆಗಿದೆ, ನನ್ನ ಹೆಸರಿಗೆ EC ಬರ್ತಾ ಇದೆ, ಆದರೂ ಕೂಡ ಈ ಥರ ಆಗ್ತಾ ಇದೆ, ಯಾವ ಥರ ಮೋಸ ಮಾಡ್ಲಿಕ್ಕೆ ಆಗುತ್ತೆ ಸರ್, ನಮ್ಮ ಸೈಟನ್ನು ಯಾರು ತಗೊಳ್ಲಿಕ್ಕೆ ಆಗುತ್ತೆ ಸರ್, ಈ ಥರ ಎಲ್ಲನೂ ನೀವು ಕ್ವಶನ್ ಮಾಡ್ತೀರಾ. ಆದರೆ ನಿಮಗೆ ಅಲ್ಲಿ ಮೋಸ ಆಗ್ತಿರೋದು ಅದೊಂದೇನೆ. ಏನು, ಅವನು ಡಿಫ್ರೆಂಟ್ ನಂಬರ್ಸ್ ಹಾಕ್ಬಿಟ್ಟು ನಿಮಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡೋದು. ಅವಾಗ ಏನಾಗುತ್ತೆ, ಜಾಗ ಒಂದೇ, ಕಸ್ಟಮರ್ಸು 10. ಸುಮಾರು ಬಿಲ್ಡರ್ಸ್ ಇದ್ದಾರೆ. ಈ ತರ ತಗೊಂಡೋದ್ರೆ ಲೀಸ್ಟ್ ಹೇಳಲಿಕ್ಕೂ ಸಾಕಾಗಲ್ಲ. ಯಾಕಂದ್ರೆ ನನ್ನ ಅನುಭವದಲ್ಲೇನೆ ಸುಮಾರು 20-21 ವರ್ಷದಿಂದ ಅಂತ ಬಿಲ್ಡರ್ಗೆ 10 ಜನ ಬಿಲ್ಡರ್ಸ್ ನೋಡ್ಕೊಂಡು ಬಂದಿದ್ದೀನಿ. ಆ ರೆವಿನ್ಯೂ ಅನ್ನೋದು ಯಾವತ್ತಾಯ್ತು, ಅಲ್ಲಿ ಎಷ್ಟೋ ಕಡೆಗೆ ನಾನು ಕೆಲಸ ಮಾಡುವಾಗ ಕೂಡ ಕೆಲಸ ಮಾಡಿ ಬಿಟ್ಟು ಬಂದಿದ್ದೀನಿ. ಯಾಕಂದ್ರೆ ರೆವಿನ್ಯೂ ಸೈಟ್ಸ್ ಅಲ್ಲಿ ಇದ್ದಷ್ಟು ಮೋಸ ಬೇರೆ ಯಾವುದ್ರಲ್ಲೂ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ಒಬ್ಬ ಜೆನ್ಯೂನ್ ಸಿವಿಕ್
ಲಾಯರ್ ಆಗ್ಬೋದು, ಸಿವಿಲ್ ಲಾಯರು. ಏನು ಕೇಳ್ತಾರೆ, ಕನ್ವರ್ಷನ್ನು ಅಪ್ರೂವಲ್ ಇಲ್ಲದೆ ಯಾರು ಕೂಡ ಸೈಟ್ ಅನ್ನ ತಗೋಬೇಡಿ ಅಂತ ಏನು ಕೇಳ್ತಾರೆ ಅಂತಂದ್ರೆ ಅದೊಂದೇ ಉದ್ದೇಶ. ಮತ್ತೆ GPA ರಿಜಿಸ್ಟ್ರೇಷನ್ ನಾನು ಯಾಕೆ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. GPA ರಿಜಿಸ್ಟ್ರೇಷನ್ ಅನ್ನ ಎಷ್ಟು ವಿಡಿಯೋದಲ್ಲಿ 10 ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ರೂ ಕೂಡ ಇವತ್ತು ಸರ್ ನಾನು ತಿಂಗಳಾಯ್ತು GPA ಮಾಡ್ಕೊಂಡಿದ್ದೀನಿ, 2 ತಿಂಗಳಾಯ್ತು GPA ಮಾಡ್ಕೊಂಡಿದ್ದೀನಿ ಸರ್, ಖಾತಾ ಕೊಡಿಸ್ತೀರಾ ಸರ್, ಖಾತಾ ಅಪ್ಲೈ ಮಾಡ್ಕೊಡ್ತೀರಾ ಸರ್ ಅಂತಂದೇಳಿ ಎಲ್ಲಾನು ಫೋನ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರಿಗೆ GPA ಬಂದಾದ ಮಾತ್ರಕ್ಕೆ ನೀವು ಓನರ್ ಅಲ್ಲ. ಯಾಕಂದ್ರೆ ಆ GPA ಕೊಡೋರು ಜಸ್ಟ್ ನಿಮ್ಗೆ ಆಥರೈಸೇಷನ್ ಮಾತ್ರ ಕೊಡ್ತಾರೆ, ಜಸ್ಟ್ ಫಾರ್ ಆಕ್ಟಿವಿಟೀಸ್, ಅದಕ್ಕೆ ಮಾತ್ರ. ಬಟ್ ಸೈಟ್ ಓನರ್ ನೀವಲ್ಲ. ಸೈಟ್ ಓನರು ಏನು ಪ್ರೀವಿಯಸ್ ಓನರ್ ಇರ್ತಾರೆ ಅವರೇ ಇವತ್ತಿಗೂ ಕೂಡ ಸೈಟ್ ಓನರ್ಸ್ ಆಗಿರ್ತಾರೆ. ಯಾಕಂದ್ರೆ ನಿಮಗ್ GPA ಆಗಿರೋದು ಯಾವುದೇ EC ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. EC ಅಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗಲ್ಲ GPA, ಅದು ಬುಕ್ ನಂಬರ್ 4 ಅಲ್ಲಿ ಎಂಟ್ರಿ ಆಗೋದು. ಆದ್ರೆ ಸೇಲ್ ಡೀಡ್ ಆದ್ರೆ ನಿಮ್ಗೆ ಬುಕ್ ನಂಬರ್ 1 ಅಲ್ಲಿ ಬರೋದ್ರಿಂದ ನಿಮ್ಗೆ ಅದು ಬಂದ್ಬಿಟ್ಟು EC ಅಲ್ಲಿ ಎಂಟ್ರಿ ಬರುತ್ತೆ. ಅದಕ್ಕೋಸ್ಕರನೇ ನೀವು ಯಾವುದೇ ಕಾರಣಕ್ಕೂ ಕೂಡ GPA ಮಾಡ್ಕೋಬೇಡಿ ಅಂತ ಹೇಳೋದು. ಇನ್ನೊಂದು GPA ಅವ್ರು ಯಾವಾಗ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು. ಜಸ್ಟ್ ಒಂದು ಕೋರ್ಟ್ಗೆ ಹೋಗೊಂದು ನೋಟಿಸ್ ಅಷ್ಟೇನೇನೆ ಆಟೋಮೆಟಿಕ್ ನಿಮ್ಗೆ ಒಂದು GPA ಕ್ಯಾನ್ಸಲೇಷನ್ ಅಂತನೂ ಆಗುತ್ತೆ. ನಾನು ಏನಕ್ಕೆ ಒತ್ತಿ ಅವನ್ನೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಷ್ಟೋ ಜನ ಕಾಲ್ ಮಾಡ್ತೀರಾ, ಸರ್ ನನಗೆ GPA ಮೇಲೆ ರಿಜಿಸ್ಟ್ರೇಷನ್ ಇದು ಖಾತೆ ಆಗುತ್ತಾ ಸರ್, ನಾನು ನೋಟ್ರಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ನನ್ಗೆ ಆಗುತ್ತಾ ಸರ್, ನನ್ಗೆ ಉತ್ತಾರ ಇದೆ ಖಾತಾ ಆಗುತ್ತಾ, ಈ ತರ ಎಲ್ಲ ನಾನಾ ಕ್ವಶನ್ಗಳು ಬರ್ತಾ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಇಷ್ಟು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದರಲ್ಲೂ ಕೂಡ ನಮ್ಮ ನಾರ್ತ್ ಕರ್ನಾಟಕ ಏನಿದೆ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಮಾತೇ ಇಲ್ಲ. ಎಷ್ಟೋ ಜನ 80% ರಿಜಿಸ್ಟ್ರೇಷನ್ಗಳೇ ಮಾಡ್ಕೊಂಡಿಲ್ಲ ಇವತ್ತು ಕೂಡ ನೋಟ್ರೈಸ್ಡ್ ಉತ್ತಾರ. ಅದೊಂದೇ ಇದರಿಂದಲೇನೆ ನಾವು ಖಾತೆ ಮಾಡೋದಕ್ಕೆ ಬರಲ್ಲ. ಪ್ರತಿಯೊಬ್ರು ಕೂಡ ಯಾವುದೇ ಒಂದು ಪ್ರಾಪರ್ಟಿ ಆಗ್ಲಿ, ಅಣ್ಣ ತಮ್ಮ ನೀವು ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಅದು ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಳಿ. ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ತಂದೆಯಿಂದ ಬರಬೇಕು ಅಂತಂದ್ರೆ ನೀವು ಗಿಫ್ಟ್ ಡೀಡ್ಗಳು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಒಂದು ಜೆನ್ಯೂನ್ ಡಾಕ್ಯುಮೆಂಟ್ ಅನ್ನೋದು ನಿಮ್ಗೆ ಸಿಗುತ್ತೆ. ಅದು ಇರೋದು. ನೀವು ಸುಮ್ಮನೆ ಒಂದು ನೋಟ್ರೈಸ್ಡ್ ಡಾಕ್ಯುಮೆಂಟು ನಿಮ್ಗೆ ಅದು ಯಾವತ್ತಿಗೂ ಕೂಡ ಅಮಾನ್ಯ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ನೋಟ್ರೈಸ್ಡ್ ಡಾಕ್ಯುಮೆಂಟು ನಿಮ್ಗೆ ಜಸ್ಟ್ ಎವಿಡೆನ್ಸ್ ಕನ್ಸಿಡರೇಷನ್ ಮಾಡ್ಕೊಳ್ತಾರೆ ಆಗ್ಲಿ, ಅದರ ಮೇಲೆ ನೀವು ಯಾವುದೇ ಅಧಿಕಾರ ಚಲಾಯಿಸೋದಕ್ಕೆ ಆಗಲ್ಲ. ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಒಂದು ಅಗ್ರಿಮೆಂಟ್ ಅಂತಂದೇಳಿ ನಾವು ಮಾಡ್ಕೊಳ್ತೀವಿ. ಕಾನೂನಿನ ಮೇಲೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಒಂದು ಅದು ಎವಿಡೆನ್ಸ್ ಆಗುತ್ತೆ ಅಷ್ಟೇನೇನೆ. ಆದ್ರೆ ಅದಕ್ಕೆ ವ್ಯಾಲಿಡಿಟಿ ಅಂತ ಇರುತ್ತೆ. 3 ವರ್ಷ ಒಂದು ಅಗ್ರಿಮೆಂಟ್ ವ್ಯಾಲ್ಯೂ, 3 ವರ್ಷ ಆದ್ಮೇಲೆ ಅದು ಅಗ್ರಿಮೆಂಟ್ ಸತ್ತೋಯ್ತು. ನಿಮ್ಗೆ ಅದೇ ಸೇಲ್ ಡೀಡ್ ಆದ್ರೆ ಲೈಫ್ ಟೈಮ್. ಆ ಪ್ರಾಪರ್ಟಿಗೆ ನೀವು ಸೇಲ್ ಡೀಡ್ ಆಯ್ತು ಅಂತಂದ್ರೆ ಲೈಫ್ ಟೈಮ್, ಪಾರ್ಟಿಷನ್ ಡೀಡ್ ಆಯ್ತು ಅಂದ್ರೆ ಲೈಫ್ ಟೈಮ್, ಗಿಫ್ಟ್ ಡೀಡ್ ಆಯ್ತು ಅಂದ್ರೆ ಲೈಫ್ ಟೈಮ್, ವಿಲ್ ಆಯ್ತು ಅಂದ್ರೆ ಲೈಫ್ ಟೈಮ್. ಇವುದ್ರ ಮೇಲೆ ನೀವು ಖಾತಾವನ್ನ ಆಟೋಮೇಟೆಡ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಯಾಕಂದ್ರೆ ಇವತ್ತು ಪುರಸಭೆ ಆಗ್ಲಿ, ನಗರಸಭೆ ಆಗ್ಲಿ, BBMP ಆಗ್ಲಿ ಅಥವಾ ಪಂಚಾಯತ್ ಆಗ್ಲಿ ಎಲ್ಲಾ ಕಡೆಗೂ ಕೂಡ ನಿಮ್ಮ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ನಿಮ್ಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರಲೇಬೇಕು. ಅಥವಾ ನಿಮ್ಗೇನಾದ್ರೂ ಗವರ್ನಮೆಂಟ್ ಇಂದ ಏನಾದ್ರೂ ಅಲರ್ಟ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಿಮ್ಗೆ ಹಕ್ಕುಪತ್ರ ಮತ್ತೆ ತಹಸೀಲ್ದಾರ್ ಕಡೆಯಿಂದ ರಿಜಿಸ್ಟರ್ಡ್ ಆಗಿರೋದು, ಅಥವಾ ನಿಮ್ಗೆ ಈ BDA ಇದರಿಂದ ಏನಾದ್ರೂ ಅಲರ್ಟ್ ಆಗಿತ್ತು ಅಂತಂದ್ರೆ ಅದು ಸ್ವಾಧೀನ ಪತ್ರ, ಪೊಸಿಷನ್ ಸರ್ಟಿಫಿಕೇಟ್ ಮಸ್ಟ್ ಬೇಕೇ ಬೇಕು. ಇದು ನಿಮ್ಗೆ ತಿಳ್ಕೊಬೇಕಾಗಿರುವಂತಹ ಬೇಸಿಕ್ ವಿಷಯ. ಇನ್ನೊಂದು, ತುಂಬಾ ಜನ ಹಳೆ ECಯನ್ನ ತಗೊಂಡ್ ಬರ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಅದಕ್ಕೆ ಇರೋದು ಬಂದ್ಬಿಟ್ಟು 14 ಡೇಸ್ ವ್ಯಾಲಿಡಿಟಿ. 14 ಡೇಸ್ ಒಳಗಡೆ ಮಾತ್ರನೇನೆ, ಅಂದ್ರೆ EC ತೆಗಿಬೇಕು ಅಂತಂದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗಿರೋ 1 ದಿನ ಹಿಂದೆಯಿಂದ ಇಲ್ಲಿವರೆಗೂ ತಗೊಳ್ಳಿ. ಅದು ಬಂದ್ಬಿಟ್ಟು ನಿಮ್ಗೆ 14 ಡೇಸ್ ವ್ಯಾಲಿಡಿಟಿ. 14 ಡೇಸ್ ಆದ್ಮೇಲೆ 1 ಗಂಟೆ ಆದ್ರೂ ಕೂಡ 15 ಡೇಸ್ ಅಲ್ಲಿ ನಿಮ್ಮ EC ತಗೊಳ್ಳಲ್ಲ, ಅದು ಎಕ್ಸ್ಪೈರ್ಡ್. GPRS ಫೋಟೋ ಪ್ರತಿಯೊಬ್ರು ತುಂಬಾ ಜನ ಕೇಳ್ತಾ ಇದೀರಿ, ಇನ್ನು ಹೆಂಗ್ ತಗೋಬೇಕು ಸರ್ ಗೊತ್ತಾಗ್ತಾ ಇಲ್ಲ ಅಂತ. ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು GPRS ಕ್ಯಾಮ್ರಾವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕ್ಯಾಮ್ರಾ ಬರುತ್ತೆ, ಆ ಕ್ಯಾಮ್ರಾದಿಂದ ಫೋಟೋ ತೆಗೆದು ನೀವು ಸೇವ್ ಮಾಡ್ಕೊಂಡು ಅದನ್ನೇನೆ ಸಾಫ್ಟ್ ಕಾಪಿ ತಗೊಂಡ್ ಬನ್ನಿ, ಸಾಕಾಗುತ್ತೆ.
ಫ್ರೆಂಡ್ಸ್, ಇವತ್ತು ಒಂದು ಏನು ಈ ಸ್ವತ್ತು 2.0 ಆಗ್ಬೋದು ಅಥವಾ ಈ ಆಸ್ತಿ ನಮ್ಮ BBMP ಈ ಆಸ್ತಿ ಆಗ್ಬೋದು, ಎಲ್ಲ ವೆಬ್ಸೈಟಲ್ಲೂ ಕೂಡ ನಿಮಗೆ 100% ವರ್ಕಿಂಗ್ ಇದೆ. ಯಾವುದೇ ಸರ್ವರ್ ಇಶ್ಯೂ ಇಲ್ಲ ಅಥವಾ ಯಾವುದೇ ಟೆಕ್ನಿಕಲ್ ಇಶ್ಯೂ ಇಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಹೆಸರಿಗೆ ಗುಂಟ ಆಗಿರಲಿ, ಗಜಗಳ ರೀತಿಯಲ್ಲಿ ಆಗಿರಲಿ, ಅಥವಾ ನಿಮಗೆ ಸ್ಕ್ವಯರ್ ಫೀಟಲ್ಲಿ ಆಗಿರಲಿ, ಸ್ಕ್ವಯರ್ ಮೀಟ್ರಲ್ಲಿ ಆಗಿರಲಿ, ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಡಾಕ್ಯುಮೆಂಟೇಶನ್ ಹಾಕಿದ್ರೆ ನಿಮಗೆ ಡಾಕ್ಯುಮೆಂಟು ನಾನೇನೇನು ಲೀಸ್ಟ್ ಹಾಕಿರ್ತೀನಿ ಆ ಲೀಸ್ಟ್ ಪ್ರಕಾರ ಎಲ್ಲರೂ ಡಾಕ್ಯುಮೆಂಟ್ ತಗೊಂಡು ಬನ್ನಿ. ನಿಮಗೆ BBMP ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು ಅಥವಾ ಪಂಚಾಯತ್ ಆಗ್ಬೋದು, ಯಾವುದೇ ತಂದ್ರು ಕೂಡ ನಮ್ಮ ಆಫೀಸಿಂದ ನಾವು ಅಪ್ಲಿಕೇಶನ್ ಅನ್ನು ಕೂಡ ಹಾಕೊಡ್ತೀವಿ. ಮತ್ತೆ ಖಾತಾ ಬೇಕಾದ್ರೂ ಕೂಡ ನಾವೇ ಮಾಡಿಕೊಡ್ತೇವೆ. ಯಾಕಂದ್ರೆ ನಿಮ್ಗೆ B ಖಾತಾ ಇಂದ A ಖಾತಾ ಮಾಡ್ಲಿಕ್ಕೆ BBMP ಅಲ್ಲಿ ತುಂಬಾ ಜನ ಒದ್ದಾಡ್ತಾ ಇದ್ದೀರಾ. ನಮ್ಮ ಆಫೀಸಿಗೆ ಬಂದ್ರೆ ನಾವು ಆ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ. ಮತ್ತೆ ನಿಮ್ಗೆ ರಿಯಲ್ ಎಸ್ಟೇಟ್ ಸರ್ವಿಸಸ್ ಏನಾದ್ರೂ ಬೇಕು ಅಂತ ಅಂದ್ರೆ ನೀವು